ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು ರಾಜೀನಾಮೆ ಪಡೆಯೋದಕ್ಕಲ್ಲ, ಹೈಕಮಾಂಡ್ ಆದೇಶ ನೀಡಿದ್ದು ರಾಜಣ್ಣ ಕಿಕ್ಔಟ್ ಮಾಡೋದಕ್ಕೆ. ನೇರವಾಗಿ ಸಂಪುಟದಿಂದಲೇ ವಜಾ ಮಾಡಿ ಅಂತ ಹೈಕಮಾಂಡ್ ಹೇಳಿತ್ತು. ಅಸಲಿಗೆ ಸಿಎಂ ಆಪ್ತ ಕಾರ್ಯದರ್ಶಿಗೆ ರಾಜೀನಾಮೆ ಕೊಟ್ರೆ ಅಂಗೀಕಾರವಾಗಲ್ಲ. ಸಿಎಂ PS ವೆಂಕಟೇಶಯ್ಯಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ರು. ನಿಯಮದ ಪ್ರಕಾರ PS ಗೆ ಪತ್ರ ಕೊಟ್ರೆ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಕಿಕ್ಔಟ್ ಆಗಿದ್ದು ಗೊತ್ತಿದ್ರು ಕೂಡ ಮರೆ ಮಾಚೋದಕ್ಕೆ ರಾಜೀನಾಮೆಯನ್ನ ಕೊಟ್ರ. ಹಾಗಾದ್ರೆ ಅಸಲಿಗೆ ಹೈಕಮಾಂಡ್ ಕಟ್ಟಾಜ್ಞೆಯಂತೆ ಕಿಕ್ಔಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. KN ರಾಜಣ್ಣ ವಜಾ ಹಿಂದಿದೆ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು ರಾಜೀನಾಮೆ ಪಡೆಯೋದಕ್ಕಲ್ಲ, ಹೈಕಮಾಂಡ್ ಆದೇಶ ನೀಡಿದ್ದು ರಾಜಣ್ಣನನ್ನ ಹೊರಗಾಕಿ ಅಂತ ಹೇಳಿ, ಕಿಕ್ಔಟ್ ಮಾಡಿ ಅಂತ ಹೇಳಿ, ನೇರವಾಗಿ ಸಂಪುಟದಿಂದಲೇ ವಜಾ ಮಾಡಿ ಅಂತ ಹೇಳಿ. ಅಸಲಿಗೆ ಸಿಎಂ ಆಪ್ತ ಕಾರ್ಯದರ್ಶಿಗೆ ರಾಜೀನಾಮೆ ಕೊಟ್ಟರೆ ಅಂಗೀಕಾರ ಆಗಲ್ಲ. ಸಿಎಂ PS ವೆಂಕಟೇಶಯ್ಯಗೆ ರಾಜೀನಾಮೆ ಪತ್ರವನ್ನ ಕೊಡ್ತಾರೆ ರಾಜಣ್ಣ ಅವರು ಹೋಗಿ. ನಿಯಮದ ಪ್ರಕಾರ PS ಗೆ ಪತ್ರ ಕೊಟ್ಟರೆ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಕಿಕ್ಔಟ್ ಆಗಿದ್ದು ರಾಜಣ್ಣ ಅವ್ರಿಗೆ ಗೊತ್ತಿದೆ, ಆದರೂ ಕೂಡ ಈ ವಿಚಾರವನ್ನ ಮರೆಮಾಚೋದಕ್ಕೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ಅಸಲಿಗೆ ಹೈಕಮಾಂಡ್ ಕಟ್ಟಾಜ್ಞೆಯಂತೆ ಯಾರು ಕಿಕ್ಔಟ್ ಮಾಡಿರೋದು? ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯನವರೇ KN ರಾಜಣ್ಣ ಅವರನ್ನ ಕಿಕ್ಔಟ್ ಮಾಡಿದ್ದಾರೆ. ಹೆಂಗಿದೆ ನೋಡಿ ಬೆಳವಣಿಗೆ. KN ರಾಜಣ್ಣ ಇದಾರಲ್ಲ, ಸಿಎಂ ವಿರುದ್ಧ ಯಾರಾದರೂ ಮಾತನಾಡಿದ್ರೆ, ಸಿಎಂ ಬದಲಾವಣೆ ವಿಚಾರ ಯಾರಾದರೂ ತೆಗೆದ್ರೆ ಮೊದಲು ಧ್ವನಿ ಬರ್ತಾ ಇದ್ದಿದ್ದೇ ಸಿಎಂ ಪರವಾಗಿ KN ರಾಜಣ್ಣ ಅವರದ್ದು. KN ರಾಜಣ್ಣ ಅವರು ಎದುರುಗಡೆ ಬಂದು ನಿಂತು 5 ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಬರೆದಿಟ್ಕೊಳ್ಳಿ, ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಬೇರೆ ಬೇರೆ ಬಣಗಳಿಗೆ ತಲೆನೋವಾಗಿ ಹೋಗ್ಬಿಟ್ಟಿದ್ರು KN ರಾಜಣ್ಣ. ಶತಾಯ ಗತಾಯ ರಾಜಣ್ಣ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಪ್ರಯತ್ನ ಪಡದೇ ಇರೋದಕ್ಕೆ ಸಾಧ್ಯನಾ? ಎಷ್ಟೋ ವಿಚಾರಗಳಿಗೆ ಸಿಎಂ ತಾಳ್ಮೆಯಿಂದ ಇದ್ರು. KN ರಾಜಣ್ಣ ಅವರು ಏನೇ ಹೇಳಿಕೆಗಳನ್ನ ಕೊಟ್ಟರು ಕೂಡ, ಪಕ್ಷಕ್ಕೆ ಒಂದು ಮಟ್ಟದಲ್ಲಿ ಮುಜುಗರ ಆದರೂ ಕೂಡ ಎಲ್ಲವನ್ನೂ ಸಿಎಂ ಸಿದ್ದರಾಮಯ್ಯನವರು ಸಹಿಸಿಕೊಂಡೇ ಬಂದಿದ್ದಾರೆ. ಬಿಕಾಸ್ ಅತ್ಯಾಪ್ತ ನಾಯಕ, ಬಹಳ ದೋಸ್ತಿ ಅಂತಾನೆ ಹೇಳ್ಬೋದು ಸಿಎಂ ಸಿದ್ದರಾಮಯ್ಯನವರಿಗೆ KN ರಾಜಣ್ಣ ಅವರು. ಈಗಲೂ ಕೂಡ ಇಷ್ಟೆಲ್ಲ ಆದರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ರಾಜಣ್ಣ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಶತಾಯಗತಾಯ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದರೆ ಸುರ್ಜೇವಾಲಾ ಹೇಳಿದ್ರಂತೆ, ಐ ಆಮ್ ಹೆಲ್ಪ್ಲೆಸ್ ಅಂತ ಹೇಳಿ. ಸುರ್ಜೇವಾಲಾ ಅಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿ ಅವರಿಗೆ ಕೋಪ ಬಂದಿದೆ ಇವರ ಹೇಳಿಕೆಯಿಂದ. ಯಾವ ವಿಚಾರವನ್ನ ಇಟ್ಕೊಂಡು ಬಿಜೆಪಿಯ ಜಂಗಾಬಲವನ್ನೇ ಅಡಗಿಸಬೇಕು ಅಂತ ಪ್ರಯತ್ನವನ್ನ ಪಟ್ಟಿದ್ರು ರಾಹುಲ್ ಗಾಂಧಿ ಅವರು, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸಿದ್ದು ಸ್ವತಃ ಕಾಂಗ್ರೆಸ್ನ ನಾಯಕ, ಕಾಂಗ್ರೆಸ್ನ ರಾಜ್ಯ ಹಿರಿಯ ನಾಯಕ KN ರಾಜಣ್ಣ. ಈ ವಿಚಾರವನ್ನ ರಾಹುಲ್ ಗಾಂಧಿ ಅವರಿಗೆ ತಲುಪಿಸಿದ್ದು ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ, ಪ್ರಕಾಶ್ ಅಂತ ಹೇಳಿ ಹೆಸರು. ಪ್ರಕಾಶ್ ಅವರು ಪತ್ರ ಬರೀತಾರೆ, KN ರಾಜಣ್ಣ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಈ ರೀತಿ ಆದ್ರೆ ಬಿಜೆಪಿಗೆ ಅಸ್ತ್ರ ಕೊಟ್ಟಂಗಾಗುತ್ತೆ, ಕಾಂಗ್ರೆಸ್ಗೆ ಇದು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ, ಅವರ ವಿರುದ್ಧ ಏನ್ ಕ್ರಮ ತೆಗೆದುಕೊಳ್ತೀರಿ ಅಂತ ಹೇಳಿ ಪತ್ರವನ್ನ ಬರೆದಿದ್ರಂತೆ. ಈ ವಿಚಾರ ನಿನ್ನೆ ರಾಹುಲ್ ಗಾಂಧಿಗೆ ಗೊತ್ತಾದ ಕೆಲವು ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರು ಸುರ್ಜೇವಾಲಾ ಅವರಿಗೆ ಕರೆ ಮಾಡ್ತಾರೆ. ಸುರ್ಜೇವಾಲಾ ಅವರಿಗೆ ಕರೆ ಮಾಡಿ, ಇಂಥ ಒಬ್ಬ ವ್ಯಕ್ತಿ, ಇಂಥ ಒಬ್ಬ ನಾಯಕ ಸಂಪುಟದಲ್ಲಿ ಇರಬಾರ್ದು, ತೆಗೆದು ಹಾಕಿ ಅಂತ ಹೇಳ್ತಾರಂತೆ. ಅದರ ಮರುಕ್ಷಣನೇ ಸುರ್ಜೇವಾಲಾ ಅವರಿಂದ ಸಿಎಂ ಸಿದ್ದರಾಮಯ್ಯನವರ ಕರೆ ಬರುತ್ತೆ. ಏನ್ ಹೇಳಿಕೆ ಅದು? ಯಾಕೆ ಈ ರೀತಿಯಾಗಿ ಕೊಡ್ತಾರೆ? ಇದರಿಂದ ಏನಾಗುತ್ತೆ ಅನ್ನೋ ಪರಿಜ್ಞಾನನೂ ಕೂಡ ಅವರಿಗಿಲ್ವಾ? ಈ ರೀತಿಯಾಗೆಲ್ಲ ಮಾತುಕತೆ ನಡೆದಿದೆ ಸುರ್ಜೇವಾಲಾ ಮತ್ತು ಸಿಎಂ ಸಿದ್ದರಾಮಯ್ಯನವರ ನಡುವೆ ಅಂತ ಹೇಳಲಾಗ್ತಾ ಇದೆ. ಅದಾದ ನಂತರ ಸಿಎಂ ಕೂಡ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರನ್ನ. ನಾನು ಮಾತಾಡ್ತೀನಿ, ಇನ್ನೊಮ್ಮೆ ಈ ರೀತಿಯಾಗಿ ಆಗದೆ ಇರೋಂಗೆ ನೋಡ್ಕೊಳ್ತೀನಿ ಅಂತೆಲ್ಲ ಹೇಳಿದ್ರು ಕೂಡ ಅದು ಸಾಧ್ಯ ಆಗಿಲ್ಲ. ಜೊತೆಗೆ ಸುರ್ಜೇವಾಲಾ ಅವರ ಬಳಿಯೂ ಕೂಡ ಇದೇ ರೀತಿಯಾಗಿ ಮಾತನಾಡಿದ್ದಾರೆ. ಸುರ್ಜೇವಾಲಾ ಐ ಆಮ್ ಹೆಲ್ಪ್ಲೆಸ್ ಅಂತ ಹೇಳಿ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ. ಫೈನಲಿ ಎಲ್ಲಿಗೆ ಬಂತು? ತಮ್ಮ ಅತ್ಯಾಪ್ತನನ್ನ ತಮ್ಮ ಕೈಯಾರೆ ಕಿಕ್ಔಟ್ ಮಾಡುವಂತ ಕೆಲಸ.